ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸ್ಪರ್ಧಾತ್ಮಕ ಸಂಸ್ಥೆ NCGಗೆ ತಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಾನು ನಿಮ್ಮವನೇ ಆದಂಥ ವಿಶ್ವನಾಥ. ಸರ್ಕಾರಿ ನೌಕರಿಯ ಆಸೆ ಪಟ್ಟು ಊರ ಬಿಟ್ಟ ನಾವುಗಳು, ಸರ್ಕಾರಿ ನೌಕರಿಯ ಆಸೆ ಪಟ್ಟು ಊರ ಬಿಟ್ಟ ನಾವುಗಳು, ನಮಗೋಸ್ಕರ ಆಸೆ ಕಂಗಳಿಂದ ಕಾಯ್ತಾ ಇರೋ ಹೆತ್ತ ಜೀವಗಳು, ನಮಗೋಸ್ಕರ ಆಸೆ ಕಂಗಳಿಂದ ಕಾಯ್ತಾ ಇರೋ ಹೆತ್ತ ಜೀವಗಳು, ಅಯ್ಯೋ ಇನ್ನೂ ಏನೂ ಆಗೇ ಇಲ್ವಾ ಎಂದು ಕುಹುಕ ಆಡೋ ಸಂಬಂಧಿಗಳು, ಮತ್ತದೇ ರಾತ್ರಿಯಲ್ಲಿ ನನಸಾಗದ ಕನಸುಗಳು, ತಿಂಗಳಾದರೆ ಸಾಕು ಬಾಡಿಗೆ ಕೇಳೋ ಓನರ್ಗಳು, ಇಬ್ಬರೇ ಇರುವ ಜಾಗದಲ್ಲಿ 6 ಜನ ತುಂಬಿರೋ ರೂಮುಗಳು, ಹೆಸರೇ ಕೇಳಿಲ್ಲದ ಚಿತ್ರ ವಿಚಿತ್ರ ಅಡುಗೆಗಳು, ಆದರೂ ಬದುಕಲೇಬೇಕಾದ ಅನಿವಾರ್ಯತೆಗಳು. ತಾವೆಲ್ಲ ಅನಿವಾರ್ಯತೆಗಳ ಮಧ್ಯೆ ಬದುಕ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತು. ಈ ಅನಿವಾರ್ಯತೆ ಶಾಶ್ವತ ಅಲ್ಲ, ಇದು ಕ್ಷಣಿಕ. ಯಾರೂ ಎದೆಗುಂದದೆ ಪರಿಶ್ರಮದಿಂದ ಇಟ್ಟಂಥ ಗುರಿಯನ್ನು ತಲುಪುವವರೆಗೆ ನಾನು ನಿದ್ದೆ ಮಾಡಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಯಾರು ಹೋರಾಡ್ತಿರೋ 100% ಅವರಿಗೆ ಜಯ ಸಿಕ್ಕೇ ಸಿಗತ್ತೆ. ಎಲ್ಲರಿಗೂ ಜಯ ಸಿಗಲಿ ಅಂತ ಹೇಳ್ತಾ ಬ್ಯೂಟಿಫುಲ್ ಈ MCQ ಕ್ವಶನ್ಗೆ ತಮ್ಮೆಲ್ಲರನ್ನ ಕರೆತಾ, ಹಾಗೆ ಈ ಕಂಪ್ಯೂಟರ್ ಇಂಪಾರ್ಟೆಂಟ್ MCQ ಡಿಸ್ಕಷನ್ ಅಂತ ಹೇಳಿರೋದು. ಸೊ ಈ NCG ಸ್ಪರ್ಧಾತ್ಮಕ ಸಂಸ್ಥೆಯಲ್ಲಿ ಪ್ರತಿ ವೀಕ್ಲಿ ಅಥವಾ 15 ದಿನಕ್ಕೆ ಒಂದು ಬ್ಯಾಚ್ ನಡೀತಾ ಇರುತ್ತೆ. ಆಸಕ್ತ ಸ್ಪರ್ಧಾರ್ಥಿಗಳು ನಾನು ಮಾಡಬೇಕು, ನಾನು ಹೆಂಗಾದರೂ ಮಾಡಿ ಸರ್ಕಾರಿ ನೌಕರಿಯನ್ನು ಹಿಡಿಲೇಬೇಕು ಅನ್ನುವಂಥ ಹಂಬಲ ಯಾರಿಗಿರುತ್ತೆ 100% NCG ನಿಮಗೆ ಸಪೋರ್ಟ್ ಮಾಡುತ್ತೆ. ಒಳ್ಳೆಯ ಅನುಭವಿ ಪ್ರಾಧ್ಯಾಪಕ ವೃಂದ ಮತ್ತು ಟೆಸ್ಟ್ ಸಿರೀಸ್ ಅಂತರೂ ಬೆಂಕಿರಿ. ಆಲ್ಮೋಸ್ಟ್ ಆಲ್ ಕರ್ನಾಟಕ ರಾಜ್ಯದಲ್ಲಿ NCG ಟೆಸ್ಟ್ ಸಿರೀಸ್ ಅಂದ್ರೆ ಒನ್ ಟೈಪ್ ಆಫ್ ಗಿಚ್ಚು ಕ್ವಶನ್ಸ್ಗಳು, ಹೌದಲ್ವಾ? ಹಾಗೆ ಓಕೆ, ಎಸ್, ಕಂಪ್ಯೂಟರ್ ಇಂಪಾರ್ಟೆಂಟ್ MCQಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ನೋಡಿ, ಈ MCQನ ಫಸ್ಟ್ ಕ್ವಶನ್ ಇದೆ, ಅರೇಂಜ್ ದ ಫಾಲೋವಿಂಗ್ ಇನ್ ದೇರ್ ಸ್ಪೀಡ್ ಆಫ್ access ಫ್ರಮ್ ಫಾಸ್ಟೆಸ್ಟ್ ಟು ದ ಸ್ಲೋವೆಸ್ಟ್. RAM, ರಿಜಿಸ್ಟರ್, ಸೆಕೆಂಡರಿ ಸ್ಟೋರೇಜ್ ಅಂಡ್ ಕ್ಯಾಶ್. ಎಕ್ಸಸ್ ಸ್ಪೀಡ್ ಮೇಲೆ ಫಾಸ್ಟೆಸ್ಟ್ ಟು ಸ್ಲೋವೆಸ್ಟ್. ಎಕ್ಸಸ್ ಮಾಡುವ ವೇಗವನ್ನು ಪರಿಗಣಿಸಿ ಈ ಕೆಳಗಿನವುಗಳನ್ನ ಅತಿ ವೇಗದಿಂದ ಪ್ರಾರಂಭಿಸಿ ನಿಧಾನಗತಿಯ ಕಡೆಗೆ ಜೋಡಿಸಿ ಅಂತ ಹೇಳಿದ್ರು. ಅಂದ್ರೆ ಹೆಚ್ಚಿನಿಂದ ಕಡಿಮೆ ಕಡೆ. ರ್ಯಾಮ್, ರಿಜಿಸ್ಟರ್, ಸೆಕೆಂಡರಿ ಸ್ಟೋರೇಜ್, ಕ್ಯಾಶ್ ಮೆಮೊರಿ. ಸೊ ಈ ಕಂಪ್ಯೂಟರ್ನಲ್ಲಿ ಈ ಪ್ರಮುಖವಾದ ಭಾಗ ಯಾವುದು ಅಂದರೆ ಸ್ಮರಣಾಂಗ ಘಟಕ, ಮೆಮೊರಿ ಯೂನಿಟ್ ಅಂತ ಕರೆಯೋದು. ದತ್ತಾಂಶ ಆಗಲಿ ಫಲಿತಾಂಶ ಆಗಲಿ ಮಾಹಿತಿಯನ್ನ ತನ್ನಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತೆ. ಬಳಕೆದಾರ ಯಾವಾಗ ಕೇಳ್ತಾನೋ ಅವಾಗ ಯಥಾವತ್ತಾಗಿ ಮರಳಿ ನೀಡುವಂತಹ ಒಂದು ಬ್ಯೂಟಿಫುಲ್ ಘಟಕ ಯಾವುದಂದ್ರೆ ಮೆಮೊರಿ ಯೂನಿಟ್. ನಾ ಮೆಮೊರಿ ಯೂನಿಟ್ ಅನ್ನ 2 ಪ್ರಕಾರದಲ್ಲಿ ವಿಂಗಡಣೆ ಮಾಡ್ತಾ ಇದ್ದೇನೆ. ಮೆಮೊರಿ ಯೂನಿಟ್ ಅನ್ನ ಇಲ್ಲೇ ನಿಮ್ಗೆ ಐಡಿಯಾ ಬರುತ್ತೆ. ಮೆಮೊರಿ ಯೂನಿಟ್ ಅನ್ನ 2 ಪ್ರಕಾರವಾಗಿ ವಿಂಗಡಣೆ ಮಾಡೋದು. ಒಂದು ಪ್ರೈಮರಿ ಮೆಮೊರಿ, ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಮೆಮೊರಿ. ಪ್ರಾಥಮಿಕ ಸ್ಮರಣೆ, ದ್ವಿತೀಯಕ ಸ್ಮರಣೆ, ತಾತ್ಕಾಲಿಕ ಸ್ಮರಣೆ, ಶಾಶ್ವತ ಸ್ಮರಣೆ, ಓಲಟೈಲ್, ನಾನ್ ಓಲಟೈಲ್. Then it is also called auxiliary memory. ಸೆಕೆಂಡರಿ ಸಹಾಯಕ ಸ್ಮರಣೆ ಅಂತ ಕರೆಯೋದು ಆಕ್ಸಿಲರಿ ಮೆಮೊರಿ. ದೆನ್ ಸೆಮಿ ಕಂಡಕ್ಟರ್ ಮೆಮೊರಿ ಅಂತ ಕರೆಯೋದು ಸೆಮಿ ಕಂಡಕ್ಟರ್ ಮೆಮೊರಿ.
ಸೊ ಮೆಮೊರಿ ಯೂನಿಟ್ ಅನ್ನ ಎರಡು ಭಾಗವಾಗಿ ನೋಡಿದೆ. ಇಲ್ಲಿ ಪ್ರೈಮರಿ ಮೆಮೊರಿಯಲ್ಲಿ ಫಸ್ಟ್ ಹೈ ಎಕ್ಸಸ್ ಸ್ಪೀಡ್ ಅಲ್ಲಿ ಯಾವ್ದಿರುತ್ತೆ ಅಂದ್ರೆ ರಿಜಿಸ್ಟರ್ ಮೆಮೊರಿ, ರಿಜಿಸ್ಟರ್. ದೆನ್ ರಿಜಿಸ್ಟರ್ ಆದ್ಮೇಲೆ ಕ್ಯಾಶ್, ಕ್ಯಾಶ್ ಆದ್ಮೇಲೆ ರ್ಯಾಮ್, ರ್ಯಾಮ್ ಆದ್ಮೇಲೆ ರೋಮ್, ರೋಮ್ ಆದ್ಮೇಲೆ ಇವೆಲ್ಲ ಬರುತ್ತೆ. ಓಕೆ, ಸೊ ಇಲ್ಲಿ ರಿಜಿಸ್ಟರ್ ಈಸ್ ಫಸ್ಟ್ ಪ್ಲೇಸ್, ಕ್ಯಾಶ್ ಈಸ್ ಇನ್ ಸೆಕೆಂಡ್ ಪ್ಲೇಸ್, ಥರ್ಡ್ ಈಸ್ ರ್ಯಾಮ್, ರೋಮ್. ಗಣಕಯಂತ್ರದ ಮುಖ್ಯ ಸ್ಮರಣೆ ಅಂತ ಕರೆಯೋದು, ಮೇನ್ ಮೆಮೊರಿ ಆಫ್ ದಿ ಕಂಪ್ಯೂಟರ್. ಗಣಕಯಂತ್ರದ ಮುಖ್ಯ ಸ್ಮರಣೆ. ಈಗ ನೋಡಿ, ಇದು ಪ್ರೈಮರಿ ಯಾಕಂದ್ರೆ ಇದು ಸ್ಟೋರೇಜ್ ಅಲ್ಲ, ಕೆಲಸ ಮಾಡೋ ಕಾಲಕ್ಕೆ ಮಾತ್ರ ತನ್ನ ಸ್ಮರಣೆಯಲ್ಲಿ ಇಟ್ಕೊಳ್ಳೋದ್ರಿ. ಇದು ಕೆಲಸ ಮಾಡೋ ಕಾಲಕ್ಕೆ ಮಾತ್ರ ತನ್ನ ಸ್ಮರಣೆಯಲ್ಲಿ ಇರುತ್ತೆ. ಕೆಲಸ ಮಾಡೋ ಕಾಲಕ್ಕೆ, ವರ್ಕ್ ಮಾಡೋ ಕಾಲಕ್ಕೆ, ಏನಾದರೂ ಡ್ರಾಫ್ಟ್ ಮಾಡೋ ಕಾಲಕ್ಕೆ ಗಣಕಯಂತ್ರ ಶಟ್ ಡೌನ್ ಆದಲ್ಲಿ, ವಿದ್ಯುತ್ ಸರಬರಾಜು ನಿಂತಲ್ಲಿ ಕಂಪ್ಯೂಟರ್ ಇಲ್ಲಿನ ದತ್ತಾಂಶ ಎರೇಸ್ ಆಗುತ್ತೆ, ಸ್ವಚ್ಛ ಎರೇಸ್ ಆಗತ್ತೆ, ಅಳಿಸಿ ಹೋಗುತ್ತೆ. ಅಂಥವಕ್ಕೆಲ್ಲ ನಾ ಏನಂತ ಕರಿತೇನೆ, ಪ್ರಾಥಮಿಕ ಸ್ಮರಣೆ ಅಂತ ಕರೆಯೋದು. ಈ ಪ್ರಾಥಮಿಕ ಸ್ಮರಣೆಯಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ರಿಜಿಸ್ಟರ್, ವೆರಿ ಹೈ ಎಕ್ಸೆಸಬಲ್ ಮೆಮೊರಿ ಅಂತ ಕರೆಯೋದು. ಅದರ ನಂತರ ಕ್ಯಾಶ್, ಸಿ ಪಿ ಯು ಮತ್ತು ರ್ಯಾಮ್ನ ನಡುವೆ ಜೋಡಿಸಿರೋದ್ರಿ ಕ್ಯಾಶ್, ಸ್ಪೀಡ್ ಹೆಚ್ಚಾಗಲಿ ಅಂತ ಹೇಳಿ. ಆಮೇಲೆ ರ್ಯಾಮ್, ಇದು ಒಂದು ಮುಖ್ಯ ಸ್ಮರಣೆ, ಮೇನ್ ಮೆಮೊರಿ ಆಫ್ ದಿ ಕಂಪ್ಯೂಟರ್ ರ್ಯಾಮ್. ದೆನ್ ರೋಮ್. ಇದಾದ್ಮೇಲೆ ಇವೆಲ್ಲ ಬರೋದ್ರಿ, ಎಚ್ ಡಿ ಡಿ, ಹಾರ್ಡ್ ಡಿಸ್ಕ್ ಡ್ರೈವ್, ಎಸ್ ಡಿ ಡಿ ಅಂತ ಕರೀತಾನ, ಸಾಲಿಡ್ ಸ್ಟೇಟ್ ಡಿವೈಸಸ್ ಅಂತೆಲ್ಲ ಬರುತ್ತೆ. ಇವೆಲ್ಲ ಈ ಕಡೆ ಬರುತ್ತೆ, ಸಾಲಿಡ್ ಸ್ಟೇಟ್. ಇದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಈ ಕ್ಲಿಯರ್ ಆಯ್ತಾ? ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಯಾವ್ದಿರುತ್ತೆ? ರಿಜಿಸ್ಟರ್. ಹೌದಾ? ಫಸ್ಟ್ ಪ್ಲೇಸ್ ಅಲ್ಲಿ ಯಾವ್ದಿರುತ್ತೆ? ರಿಜಿಸ್ಟರ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬರಿ, ರಿಜಿಸ್ಟರ್, ಕ್ಯಾಶ್, ರ್ಯಾಮ್, ಸೆಕೆಂಡರಿ ಸ್ಟೋರೇಜ್. ರ್ಯಾಮ್ ಅಲ್ಲೇ ಅಲ್ಲ, ಫಸ್ಟ್ ಯಾವ್ದಿರ್ಬೇಕು? ಫಸ್ಟ್ ರಿಜಿಸ್ಟರ್ ಇದ್ರೆ ಮುಗೀತು, ಸೆಕೆಂಡ್ ಅಲ್ಲಿ ಕ್ಯಾಶ್, ಥರ್ಡ್ ಅಲ್ಲಿ ರ್ಯಾಮ್, ಫೋರ್ತ್ ಅಲ್ಲಿ ಸೆಕೆಂಡರಿ ಸ್ಟೋರೇಜ್. ರ್ಯಾಮ್, ಸೆಕೆಂಡರಿ ಸ್ಟೋರೇಜ್, ಕ್ಯಾಶ್ ಅಲ್ವೇ ಅಲ್ಲ. ಫಸ್ಟ್ ರಿಜಿಸ್ಟರ್ ಅಲ್ಲಿ ಅದ ನೋಡಿ, ಫಸ್ಟ್ ರಿಜಿಸ್ಟರ್ ಅಲ್ಲಿ ಅದ ನೋಡಿ, ಇಲ್ಲಿದೆ. ಸೊ ಈ ಒಂದೇ ಕ್ವಶನ್ಗೆ ಒಂದು, ಇಟ್ ಈಸ್ ದ ರೈಟ್ ಆನ್ಸರ್. ಅಂದ್ರೆ ಎಕ್ಸಸ್ ವೇಗದೊಂದಿಗೆ, ಹೈ ಇಂದ ಲೋ, ಹೆಚ್ಚಿನ ವೇಗದಿಂದ ಕಡಿಮೆಯ ವೇಗಕ್ಕೆ, ಹೆಚ್ಚು ರಿಜಿಸ್ಟರ್, ಸೆಕೆಂಡ್ ಕ್ಯಾಶ್, 3 ರ್ಯಾಮ್, 4 ಸೆಕೆಂಡರಿ ಸ್ಟೋರೇಜ್. ಕ್ಲಿಯರ್? ಎಸ್. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ವಿತ್ ರೆಸ್ಪೆಕ್ಟ್ ಟು ಇಂಟರ್ಪ್ರಿಟರ್ ವಿಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಆರ್ ಟ್ರೂ? ಮೊದಲು ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಕ್ವಶನ್ ಓದ್ಬೇಕ್ರಿ. ವಿತ್ ರೆಸ್ಪೆಕ್ಟ್ ಟು ಇಂಟರ್ಪ್ರಿಟರ್ ವಿಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಆರ್ ಟ್ರೂ? ಇಂಟರ್ಪ್ರಿಟರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದು ಪ್ರಶ್ನೆ ಆಗಿದೆ. ಅದಕ್ಕಿಂತ ಮುಂಚೆ ಏನಿದೆ ಇಂಟರ್ಪ್ರಿಟರ್? ಇಂಟರ್ಪ್ರಿಟರ್ ಏನಂತ ಗೊತ್ತಿದ್ರೆ ಮಾತ್ರ ತಿದ್ಲಿಕ್ಕೆ ಬರುತ್ತೆ. ಐ ಡೋಂಟ್ ನೋ ಎನಿ ಇಂಟರ್ಪ್ರಿಟರ್ ಅಂದ್ರೆ ಕಲಾಸ್. ಹೌದಾ? ಇಲ್ಲಿ ಇಂಟರ್ಪ್ರಿಟರ್ ಅಂದ್ರೆ ಏನು? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ ಅಲ್ಲಿ ನನ್ನ ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಆಗೋದು ಎಂತ ಭಾಷೆ ಅಂದ್ರೆ ಮಷಿನಿ ಭಾಷಾ, ಮಷೀನ್ ಲೆವೆಲ್ ಲ್ಯಾಂಗ್ವೇಜ್. ನನ್ನ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಓನ್ಲಿ ಬೈನರಿ ಡಿಜಿಟ್ಸ್, 0 and 1 ಬೈನರಿ ಲ್ಯಾಂಗ್ವೇಜ್ ಅಂತ ಕರೆಯೋದು. ಹಾಗಿದ್ರೆ ಅಸೆಂಬ್ಲಿ ಭಾಷಾ ಅಂತಿದೆ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಜೋಡಣಾ ಭಾಷಾ ಅಂತ ಕರೆಯೋದು. ಸಂಕೇತಗಳಿಂದ ಮತ್ತು ನಿಮೋನಿಕ್ಸ್ಗಳಿಂದ ರಚಿಸಲ್ಪಟ್ಟಂತ ಭಾಷೆ ALL. ಆಮೇಲೆ HLL, ಈ C++, ಜಾವಾ, ಪೈಥಾನ್, ಆಲ್ಗೋಲ್, ಕೋಬೋಲ್ ಇವೆಲ್ಲ ಎಂಥದ್ದು? ಹೈ ಲೆವೆಲ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಇಂದ ಮಾಡಲ್ಪಟ್ಟಿರೋದು. ಹಾಗಿದ್ರೆ ಸಂಕೇತಗಳಿಂದ ರಚಿಸಲ್ಪಟ್ಟಂತ ಈ ALL ಲ್ಯಾಂಗ್ವೇಜ್, ALL ಅನ್ನ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳತ್ತಾ? ನೆವರ್ ಅಂಡರ್ಸ್ಟ್ಯಾಂಡ್. ಇಂಗ್ಲಿಷ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳತ್ತಾ? ನೆವರ್ ಅಂಡರ್ಸ್ಟ್ಯಾಂಡ್. ಸರ್ ಮತ್ತೆ ಹೇಗೆ?
ಹೇಗೆ ಅಂದ್ರೆ ಅರ್ಥ ಮಾಡಿಸೋರ್ ಬೇಕಲ್ವಾ. ಈಗ ಸೆಂಟ್ರಲ್ ದಿಲ್ಲಿಯವ್ರು ನಮ್ಮ ರಾಹುಲ್ ಗಾಂಧೀಜಿ ಕರ್ನಾಟಕಕ್ಕೆ ಬಂದ್ರೆ ಅವ್ರೊಬ್ಬರೇ ಮೈಕ್ ಹಿಡ್ಕೊಂಡು ಮಾತಾಡ್ತಾರ? ತಿಳಿಯತ್ತ ಮಾತಾಡಿದ್ದು? ನೋ ಸರ್. ಯಾರು ಬರೋದು ಪಕ್ಕದಲ್ಲಿ? ಸರ್ ಯಾರಾದ್ರೂ ಬರ್ತಾರೆ ಟ್ರಾನ್ಸ್ಲೇಟರ್. ಅದೇ ಟ್ರಾನ್ಸ್ಲೇಟರ್ ಆ ಲ್ಯಾಂಗ್ವೇಜ್ ಅರ್ಥ ಆಗ್ಲಿಲ್ಲ ಅಂದ್ರೆ ಭಾಷಾಂತರಕಾರಕನ ಅವಶ್ಯಕತೆ ಇದೆ. ವಿ ನೀಡ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್. ಸೊ ಈ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಲ್ಲಿ ಕೂಡ ಇಂಟರ್ಪ್ರಿಟರ್ ಒಂದು. ALL ಅನ್ನ MLLಗೆ ಭಾಷಾಂತರಿಸಬೇಕಾದ್ರೆ ಅಸೆಂಬ್ಲರ್ ಅನ್ನುವಂಥ ಸಾಫ್ಟ್ವೇರ್ ಇದೆ. ಅಸೆಂಬ್ಲರ್, ಹೌದಾ? ಆಮೇಲೆ HLL ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಇದೆ. ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್, ದೀಸ್ ಆರ್ ದ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್. ಓಕೆ ಸರ್, ಇಲ್ಲಿ ಎರಡು ಅದಾವ, ಹೌದ್ರಿ? ಎರಡದ್ರದ್ದು ಕೆಲಸ ಒಂದೇ ಆದ್ರೆ ದ ವೇ ಆಫ್ ಟ್ರಾನ್ಸ್ಲೇಷನ್, ದ ಮೆಥಡ್ ಆಫ್ ಟ್ರಾನ್ಸ್ಲೇಷನ್ ಇಸ್ ವೆರಿ ಡಿಫರ್. ಕಂಪೈಲರ್ ಏನ್ ಮಾಡುತ್ತೆ? ಒನ್ಸ್ ಟ್ರಾನ್ಸ್ಲೇಟ್ ದ ಡೇಟಾ, ಇಡಿಯಾದ ದತ್ತಾಂಶವನ್ನ ಒಮ್ಮೆಲೆ ಭಾಷಾಂತರಿಸೋದು ಯಾವುದು? ಕಂಪೈಲರ್. ಇಂಟರ್ಪ್ರಿಟರ್ ಕೂಡ ಟ್ರಾನ್ಸ್ಲೇಟರ್, ಬಟ್ ಹೇಗೆ? ಹೌ? ಸೊ ಇದು ಎವ್ರಿ ವರ್ಡ್, ಈಚ್ ವರ್ಡ್ ಅಂಡ್ ಲೈನ್, ಲೈನ್ ಬೈ ಲೈನ್, ಲೈನ್ ಬೈ ಲೈನ್, ಲೈನ್ ಬೈ ಲೈನ್, ಎವ್ರಿ ಲೈನ್ ಟ್ರಾನ್ಸ್ಲೇಟ್ ಮಾಡುತ್ತೆ ಇಂಟರ್ಪ್ರಿಟರ್. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತದ್ದು ಹೇಳಿಕೆಗಳನ್ನ ಕೊಟ್ಟಿರೋದು. ಎಸ್, ನೋಡೋಣ. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ ಹೈ ಲ್ಯಾಂಗ್ವೇಜ್ ಟು ಮಷಿನ್ ಲ್ಯಾಂಗ್ವೇಜ್. ವಾವ್, ಸರಿ ಅನ್ಸ್ತು. ಮಷಿನ್ ಲ್ಯಾಂಗ್ವೇಜ್ 100% ಸರಿ. Interpreter translates one sentence at a time. Wow, sentence, line by line. Interpreter does not execute a sentence immediately after the translation. Is wrong agutte. Interpreter translates entire program into object program at once. Idu kuda ತಪ್ಪು ಅನ್ಸುತ್ತೆ. ಸಂಪೂರ್ಣ ಪ್ರೋಗ್ರಾಮ್ ಅನ್ನ ಒಂದೇ ಬಾರಿಗೆ ಆಬ್ಜೆಕ್ಟ್ ಪ್ರೋಗ್ರಾಮ್ಗೆ ಪರಿವರ್ತಿಸೋದು ಆಗಲ್ಲ. ಇಂಟರ್ಪ್ರಿಟರ್ಗೆ ಭಾಷಾಂತರ ಮಾಡಿದ ಕೂಡಲೇ ಎಕ್ಸಿಕ್ಯೂಟ್ ಮಾಡೋದೇ ಇಲ್ಲ ಸರ್. ಹಾಗಿದ್ರೆ ಇದು ಸರಿಯಾಗತ್ತೆ, ಇದು ಸರಿಯಾಗತ್ತೆ. ಎಲ್ಲಿ A ಮತ್ತು B ಸರಿಯಾಗಿದೆ ನೋಡಿ. A and B ಆರ್ ದ ರೈಟ್ ಆನ್ಸರ್. ಕ್ಲಿಯರ್? ಓಕೆ. ಇನ್ ದ ಥರ್ಡ್ ಕ್ವಶನ್, ಎಡ್ವ್ಯಾಕ್ನ ವಿಸ್ತೃತ ರೂಪ. ಎಡ್ವ್ಯಾಕ್, ಎಡ್ವ್ಯಾಕ್, ಎಡ್ಸ್ಯಾಕ್, ಎಡ್ಸ್ಯಾಕ್, ಎನಿಯಾಕ್, ಯುನಿಯಾಕ್, ನೋಡಿ ಹೆಂಗ್ ಬರ್ತಾವ ಇವೆಲ್ಲ. ಫಸ್ಟ್ ಜನರೇಷನ್ಸ್ ರೀ ಸರ್. ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ನ್ಯೂಮರೇಟರ್ ಇಂಟಿಗ್ರೇಟರ್ ಅಂಡ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಮೊಟ್ಟ ಮೊದಲು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಿರೋದು ಜಗತ್ತಿನ ಮೊದಲ ಡಿಜಿಟಲ್ ಯಂತ್ರ ಎಡ್ವ್ಯಾಕ್. ಜಗತ್ತಿನ ಫಸ್ಟ್ ಸ್ಟೋರೇಜ್, ಹ್ಯಾವಿಂಗ್ ಎ ಸ್ಟೋರೇಜ್ ಕಾನ್ಸೆಪ್ಟ್. ಜಗತ್ತಿನ ಮೊದಲ ಸ್ಮರಣೆಯನ್ನು ಹೊಂದಿರುವ ಕಂಪ್ಯೂಟರ್ ಯಾವುದಂದ್ರೆ ಎಡ್ವ್ಯಾಕ್. ಇದರ ವಿಸ್ತೃತ ರೂಪ ಏನಂತಾನೆ? ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್, ಆಟೋಮೆಟಿಕ್, ಆಟೋಮೆಟಿಕ್. ನೋಡಿ, ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಇಲ್ಲೇ ಸರಿ ಇದೆ. ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೋಲಟೈಲ್ ಕಲಾಸ್ ಇದೆ. ಎಲೆಕ್ಟ್ರಾನಿಕ್ ಡುಪ್ಲೆಕ್ಸ್ ಅಲ್ಲ, ಎಲೆಕ್ಟ್ರಾನಿಕ್ ಡುಪ್ಲೆಕ್ಸ್ ಅಲ್ಲ. ಹಾಗಿದ್ರೆ ಫಸ್ಟ್ ಈಸ್ ದ ರೈಟ್ ಆನ್ಸರ್. ಎಕ್ಸ್ಪ್ಯಾಂಡ್ ಎಡ್ವ್ಯಾಕ್, ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಎಸ್. VLSIC ತಂತ್ರಜ್ಞಾನ ಸಹಿತ ಐಸಿಗಳನ್ನು ಬಳಸಲಾಗಿದೆ. IC ವಿತ್ VLSI ಟೆಕ್ನಾಲಜಿ ಆರ್ ಯೂಸ್ಡ್. VLSI ತಂತ್ರಜ್ಞಾನವನ್ನ ಎಲ್ಲಿ ಬಳಸಲಾಗಿದೆ? ಸೆಕೆಂಡ್ ಜನರೇಷನ್ ಕಂಪ್ಯೂಟರ್, ಥರ್ಡ್ ಜನರೇಷನ್ ಕಂಪ್ಯೂಟರ್, ಫೋರ್ತ್ ಜನರೇಷನ್, ಫಿಫ್ತ್ ಜನರೇಷನ್. ನಾನು ಹೇಳಿದೆ
ಫಸ್ಟ್ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತಿದೆ, ಸೆಕೆಂಡ್ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ ಇದೆ, ಥರ್ಡ್ ಜನರೇಷನ್ ಅಲ್ಲಿ IC ಇದೆ. ಖಲಾಸ್, ಥರ್ಡ್ ಜನರೇಷನ್ ಅಲ್ಲಿ IC ಅಂದ್ರೆ ಹೊಡಿತಾರ್ಡ್ ಅಲ್ಲ, ಸ್ವಲ್ಪ ವಿಚಾರ ಮಾಡ್ಬೇಕಿಲ್ಲಿ. IC ವಿತ್ VLSIC, IC with MSIC, SSIC, third generation computer. IC with VLSIC, IC with LSIC, IC with VLSIC used in fourth generation computer. Fourth generation computer, VLSIC technology, fourth generation. Clear? Yes. Next question. Select the incorrect statement. Incorrect statement. ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು. ತಪ್ಪು ಹುಡುಕಂದ್ರೆ ಅವನು ಇನ್ಕರೆಕ್ಟ್, ಕನ್ಫ್ಯೂಷನ್ ಆಗಿ ಏನೇನೋ ತಿದ್ದು ಬಂದ್ಬಿಡ್ತೇವೆ, ಹಾಗಾಗ್ಬಾರ್ದು. ಫೈರ್ ವಾಲ್ ಅಂಡ್ ಆಂಟಿವೈರಸ್ ಆರ್ ಸೇಮ್, ಇಲ್ಲೇ ಕಲಾಸ ಆಯ್ತು. Firewall acts as a barrier between the computer and internet traffic. Sorry. Antivirus is designed to detect malicious software. 100% sorry. Firewall and antivirus can be combined to offer robust protection. Wow, super. Robust protection against cyber crime, cyber attacks. ಎರಡು ಇದ್ರಂತೂ ಅವನು ಹ್ಯಾಕರ್ ಸಂಬಂಧ ಇಲ್ಲ, ಈ ಕಡೆ ತಲೀಟ್ ಮಲ್ಗೋದೇ ಇಲ್ಲ ಅವನು, ಯಾಕೆ ಎರಡು ಪ್ರೊಟೆಕ್ಟ್ ಮಾಡುತ್ತೆ ಸರ್. ಹಾಗಿದ್ರೆ ಏನನ್ನ ತಪ್ಪು ಮೊದಲೇ ಸಿಕ್ತಲ್ವಾ. ಫೈರ್ ವಾಲ್ ಇಸ್ ದ ನೆಟ್ವರ್ಕ್ ಸೆಕ್ಯೂರಿಟಿ, ಆಂಟಿ ವೈರಸ್ ಆರ್ ದ ಡಿಟೆಕ್ಟಿಂಗ್ ದ ವೈರಸ್. ನೆಟ್ವರ್ಕ್ ಸೆಕ್ಯೂರಿಟಿ ಯಾವ್ದ್ರಿ? ಫೈರ್ ವಾಲ್. ಫೈರ್ ವಾಲ್ ಏನ್ ಮಾಡ್ತದ, ನೆಟ್ವರ್ಕ್ ಒಳಗೆ ಯಾವ್ದು ಬಿಡಬೇಕೋ ಯಾವ್ದು ಬಿಡಬಾರ್ದು ಅನ್ನೋದು ಡಿಸಿಷನ್ ಮಾಡತ್ತೆ ಅದು. ಫೈರ್ ವಾಲ್ ಒಳಗೆ ಯಾವ್ದು ಬಿಡಬೇಕು ಯಾವ್ದು ಬಿಡಬಾರ್ದು, ಸೆಕ್ಯೂರಿಟಿ. ಬಟ್ ಇದು ಆಂಟಿವೈರಸ್, ಎರಡು ಸೇಮ್ ಅಲ್ಲ. ಸೊ ಎ ಓನ್ಲಿ ಇದ್ರೆ ಹೊಡೆದೇ ಬಿಡ್ರಿ, ಓನ್ಲಿ ಎ. ಕ್ಲಿಯರ್? ಎಸ್. ನೆಕ್ಸ್ಟ್, ನಿಕ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅನ್ನು ಡ್ಯಾಶ್ಗಾಗಿ ಬಳಸಲಾಗುತ್ತದೆ. ದ ನಿಕ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಈಸ್ ಹಾರ್ಡ್ವೇರ್ ಡಿವೈಸ್ ವಿಚ್ ಸ್ಟೋರ್ ದ IP address, connects a computer to a network both functionally and physically, stores the IP address of the computers in LAN, acts like a firewall. IP ವಿಳಾಸಗಳನ್ನು ಸೇಕರಿಸಲು ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಕ್ರಿಯಾತ್ಮಕವಾಗಿ ಹಾಗೂ ಭೌತಿಕವಾಗಿ ಸಂಪರ್ಕಿಸುತ್ತದೆ. LAN ನಲ್ಲಿರುವ IP ವಿಳಾಸಗಳನ್ನು ಸೇಕರಿಸಲು ಫೈರ್ವಾಲ್ ರೀತಿ ಕಾರ್ಯನಿರ್ವಹಿಸಲು. ಇಲ್ಲಿ NIC is the network device, network component, modem, router, repeater, gateway, switch, hub, bridge, NIC ಆ ಇದರಲ್ಲಿ ಬರುತ್ತೆ. ಇದೇನಾಗತ್ತೆ ಅಂದ್ರೆ ಇದೊಂದು ಕಾರ್ಡ್ ಸರ್. ಆ ಕಾರ್ಡ್ ಅನ್ನು ಇನ್ಸರ್ಟ್ ಮಾಡಿದ್ರೆ ಮಾತ್ರ ನನಗೆ ನೆಟ್ವರ್ಕ್ ಇಂಟರ್ನೆಟ್ ಅವೈಲೇಬಿಲಿಟಿ ಇದೆ, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ನೆಟ್ವರ್ಕ್ ಅನ್ನ ಕ್ರಿಯಾತ್ಮಕವಾಗಿ ಹಾಗೂ ಭೌತಿಕವಾಗಿ ಸಂಪರ್ಕಿಸುತ್ತದೆ. It connects a computer to a network both functionally and physically ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಓಕೆ, ಎಸ್. ನಂಬರ್ 7. ಎಸ್, ಇಲ್ಲಿ ನೋಡಿ, ನಮ್ದೇ ಬಂದು ನೋಡಿ, ಮತ್ತೆ ಕಂಪೈಲರ್, ಇಂಟರ್ಪ್ರಿಟರ್, ಲೋಡರ್, ಲಿಂಕರ್ ಇಸ್ ಆಲ್ ಆರ್ ಸಾಫ್ಟ್ವೇರ್. ಲಿಂಕರ್ ನೋಡಿ, a software which places the object code from secondary memory into main memory. Code, a program that translates high-level source code into machine, high-level to machine translator. Software which links modules or program segments together. ಎಲ್ಲಿ ಲಿಂಕ್ ಇರುತ್ತೆ ಸುಮ್ಮನೆ ಲಿಂಕರ್ ಹಚ್ಬಿಡಿ ಸರ್, ಲಿಂಕರ್ ಹಚ್ಚೇ ಬಿಡೋದು. ಯಾಕಂದ್ರೆ ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಏನ್ ಬಂದಂತ ಪ್ರೋಗ್ರಾಮ್ಗಳ ತುಣುಕುಗಳನ್ನು ಏನ್ ಮಾಡುತ್ತೆ, ಜೋಡಿಸತ್ತೆ. ಲಿಂಕ್ ಮಾಡೋದೇ ಲಿಂಕರ್. ಲಿಂಕ್ ಇರತ್ತೆ ಅದು 100%. ನಾನು 10 ವರ್ಷದ ಹಿಂದಿನ ಕ್ವಶನ್ ಪೇಪರ್ ಅಲ್ಲಿ ಇದೇ ತರ ಲಿಂಕೇ ಆಗ್ಯದ.
ಲಿಂಕರೇ ಲಿಂಕ್ ಅದು ಜೋಡಿಸತ್ತೆ, ಸುಮ್ಮನೆ ಹಾಕ್ತಿಲ್ಲ. ಅದು ಸಣ್ಣ ಸಣ್ಣ ಪ್ರೋಗ್ರಾಮ್ಗಳನ್ನ ಲಿಂಕ್ ಮಾಡಿ ದೊಡ್ಡ ಪ್ರೋಗ್ರಾಮ್ ಮಾಡುತ್ತೆ ಲಿಂಕರ್. ಆಮೇಲೆ ಇಲ್ಲಿ ಸ್ವಲ್ಪ ವಿಚಾರ ಮಾಡಬೇಕು. ಲೋಡರ್, ಇಲ್ಲಿ ಆಲ್ರೆಡಿ ಕಂಪೈಲರ್ ಗೊತ್ತು, ಇಂಟರ್ಪ್ರಿಟರ್ ಗೊತ್ತು. ಇಂಟರ್ಪ್ರಿಟರ್ ಏನ್ ಮಾಡ್ತಿಲ್ಲಿ, ಇಲ್ಲಿ ನೋಡಿ, ಕಂಪೈಲರ್ ಕೋಡ್ ಎ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ ಹೈ ಲೆವೆಲ್ ಸೋರ್ಸ್ ಕೋಡ್ ಇಂಟು ಮಷಿನ್ ಲೆವೆಲ್. ಕರೆಕ್ಟ್, ಇದು ಹೊಡೆದೇ ಬಿಟ್ರಿ. ಕಂಪೈಲರ್ ಇಸ್ ದ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್. ಆಮೇಲೆ ಲೋಡ್ ಏನ್ ಮಾಡುತ್ತೆ, ಸೆಕೆಂಡರಿ ಮೆಮೊರಿ ಇಂಟು ಮೇನ್ ಮೆಮೊರಿಗೆ ಲೋಡ್ ಮಾಡುತ್ತೆ. 100% ಇದು ಕುತ್ತೆ ಕೊಡುತ್ತೆ, ಹೌದಲ್ವಾ? ಹೈ ಲೆವೆಲ್ ಪ್ರೋಗ್ರಾಮ್ ಅಂಡ್ ಎಕ್ಸಿಕ್ಯೂಟ್ ಇಮಿಡಿಯೇಟ್ಲಿ ಬಿಫೋರ್ ಟ್ರಾನ್ಸ್ಲೇಟಿಂಗ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಎಸ್ ಸರಿ. ಹಾಗಿದ್ರೆ A3 ಎಲ್ಲಿದೆ ನೋಡಿ, A3 ಇಲ್ಲೇ ಇದೆ, ಇಲ್ಲಿ ಇದೆ. B1 ಎಲ್ಲಿದೆ ನೋಡಿ, B1 ಇಲ್ಲಿದೆ, ಇಲ್ಲಿಲ್ಲ, ಇಲ್ಲೊಂದಿದೆ. A3 ನೋಡಿ, ಎರಡು ಬಂದ್ರಿ ಕಾಂಪಿಟೇಷನ್. ಕಂಪೈಲರ್ ಸೆಕೆಂಡ್ ಎಲ್ಲಿದೆ, ಸಿ ಸೆಕೆಂಡ್. ವಾವ್, 3 ಮ್ಯಾಚ್ ಆಯ್ತು. ಸುಮ್ಮನೆ ತಿದ್ದು ಬಿಡೋದ್ರಿ, ಅದೇ ತಲೆಗೆಡ್ಸ್ಕೊಬೇಡ್ರಿ. 100% ಇರುತ್ತೆ. ಓಕೆ, ಎಸ್. Which function is used to enter the current time in a worksheet cell? Today's date. Now, current time. Now is the current time. Time ಅಂದ್ರೆ ಟೈಮ್ ಬರುತ್ತೆ, ಕರೆಂಟ್ ಟೈಮ್. ಕನ್ಫ್ಯೂಷನ್ ಇಟ್ಟಿರೋದು. ಕರೆಂಟ್ ಟೈಮ್ ಯಾವುದಂದ್ರೆ ನೌ, ಇಟ್ ಈಸ್ ದ ಎಕ್ಸೆಲ್ ಫಾರ್ಮುಲಾ. ನೆಕ್ಸ್ಟ್, word processor is an example for hardware, application software, firmware, system software. It is the application software. ಹೇಳಿದೆ ನಾನು. ಸಾಫ್ಟ್ವೇರ್ನಾಗ 3 ಪ್ರಕಾರ. ಒಂದು ಓನ್ಲಿ ಫಾರ್ ಯೂಸರ್ಸ್, ಓನ್ಲಿ ಫಾರ್ ಸಿಸ್ಟಮ್ಸ್. ಸಿಸ್ಟಮ್ ಸಂಬಂಧ ಇಲ್ಲಿದ ಅಪ್ಲಿಕೇಶನ್ ಸಾಫ್ಟ್ವೇರ್ ನೀವು ಹಾಕು ಬಿಡು. ನಮ್ಮ ಅಕ್ಕ ಫಸ್ಟ್ ಮೊಬೈಲ್ ಪರ್ಚೇಸ್ ಮಾಡಿದ್ಮೇಲೆ ಐಫೋನ್ XYZ Pro ಖರೀದಿ ಮಾಡಿದ್ಲು. ಸಿಮ್ ಹಾಕಿ ನೆಟ್ವರ್ಕ್ ಬಂದ್ಮೇಲೆ ಫಸ್ಟ್ ಏನ್ ಇನ್ಸ್ಟಾಲ್ ಮಾಡೋದು ವಾಟ್ಸಪ್. ಯಾರಿಗೋಸ್ಕರ ವಾಟ್ಸಪ್ಪು? ಅಣ್ಣನಿಗೋಸ್ಕರ ವಾಟ್ಸಪ್ಪು. ಏನಾದ್ರೂ ಹೇಳ್ತಾ ಕಂಪ್ಯೂಟರ್, ಯು ಶುಡ್ ಇನ್ಸ್ಟಾಲ್ ವಾಟ್ಸಪ್ ಫಸ್ಟ್ ಅಂತ ಹೇಳಿ? ನೋ. ಯಾರಿಗೋಸ್ಕರ? ಓನ್ಲಿ ಫಾರ್ ಯೂಸರ್ಸ್, ಅಪ್ಲಿಕೇಶನ್ ಸಾಫ್ಟ್ವೇರ್. ಕ್ಲಿಯರ್? ಎಸ್. ನೆಕ್ಸ್ಟ್, 192.168.0397 is an invalid IP address because ಮೊದಲು ನಾನು 4 ಬಿಟ್ ಅಲ್ಲಿ ಅಡ್ರೆಸ್, ಹೌ ಮೆನಿ ಬಿಟ್ ಲಾಂಗ್ ಅಂದ್ರೆ 4 ಬಿಟ್ ಲಾಂಗ್. ವೆರಿ ಫಸ್ಟ್ ಯಾವಾಗಿದು 0 to 255 ನಂಬರ್ ಅನ್ನ ತಗೊಂಡು ಖಾಲಿ ಆದರಿ ನಂಬರ್ಸ್. IPv4 ಬಂದೆ, ಇದು ಖಾಲಿ ಆಯ್ತು. IPv6 ಬಂದೆ. IPv4 ಅಲ್ಲಿ 32 ಬಿಟ್ ಅಲ್ಲಿ ಅಡ್ರೆಸ್ ಕೊಡ್ತಾ ಬಂದೆ. IPv6 ಅಲ್ಲಿ 128 ಬಿಟ್ ಅಲ್ಲಿ ಅಡ್ರೆಸ್ ಕೊಡ್ತಾ ಬಂದೆ. ಇದು ಪ್ರೆಸೆಂಟ್ IPv6 ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೆಕ್ಸಾಡೆಸಿಮಲ್ ಮತ್ತು ಆಕ್ಟಲ್ ನಂಬರ್ ಮಿಕ್ಸ್ ಮಾಡಿ ವಿ ಪ್ರೊವೈಡ್ IP ಅಡ್ರೆಸ್. ಇಲ್ಲಿ ಏನಿದೆ ಅಂದ್ರೆ ಇಟ್ ಸ್ಟಾರ್ಟ್ ವಿತ್ 192. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಇನ್ವ್ಯಾಲಿಡ್ ಯಾಕಂತ ಅವನು ತಪ್ಪು ಯಾಕಂತ ಅದನ್ನು ವಿಚಾರ ಮಾಡಿ. ಇಟ್ ಸ್ಟಾರ್ಟ್ಸ್ ವಿತ್ 192 ಆಗ್ಬಹುದು. ಇಟ್ ಸ್ಟಾರ್ಟ್ಸ್ ವಿತ್ 255. ಈ ನಂಬರ್ ಒಳಗೆ ಇದೆಲ್ಲ ಅದು 100%. ಇಟ್ ಹ್ಯಾಸ್ 0, 100% 0. ಇಟ್ ಹ್ಯಾಸ್ ಎ ನಂಬರ್ ಲೆಸ್ ದನ್ 500 ಇರಬಹುದು. ಎನಿ ಆಕ್ಟಲ್ ನಂಬರ್ ಕ್ಯಾನಾಟ್ ಬಿ ಮೋರ್ ದನ್ 255. ಅಂದ್ರೆ ಎನಿ ಆಕ್ಟಲ್ ನಂಬರ್ ಕ್ಯಾನಾಟ್ ಬಿ ಮೋರ್ ದನ್ 255. ಇದಕ್ಕಿಂತಲೂ 255 ಹೆಚ್ಚಿರಬಾರ್ದು. ಅರ್ಥ ಆಯ್ತು? ಅದ್ರ ಒಳಗಡೆ ಇರ್ಬೇಕು. ಅಂದ್ರೆ ಈ 0 to 255 ಏನ್ ಹೇಳಿದೆಲ್ಲ, ಈ ನಂಬರ್ಗಿಂತಲೂ ಕಡಿಮೆ ಇರಬೇಕು. ಬಟ್ ಇನ್ವ್ಯಾಲಿಡ್ IP ಅಡ್ರೆಸ್ ಯಾಕಂದ್ರೆ ಇಲ್ಲಿದೆ ನೋಡಿ, ಮೋರ್ ದ್ಯಾನ್ 255 ಅಂದ್ರೆ 397 ಅದ. ಇನ್ವ್ಯಾಲಿಡ್ ಯಾಕಂತ ಕೇಳೋಣ, ಎನಿ ಆಕ್ಟಲ್ ನಂಬರ್ ಕ್ಯಾನಾಟ್ ಬಿ ಮೋರ್ ದ್ಯಾನ್ 255. ಏನಿದೆ ಇಲ್ಲಿ 397 ಇದೆ. IP ಅಡ್ರೆಸ್ ನಾನು ರೆಡಿ ಮಾಡಿದ್ರೆ 0 to 255 ಒಳಗೆ ಇರಬೇಕು ನಂಬರು. ಬಟ್ ಏನದ
192 ಇರ್ಬೋದು, 0 ಇರ್ಬೋದು. ಇಟ್ ಹ್ಯಾಸ್ ಎ ನಂಬರ್ ಲೆಸ್ ದೆನ್ 500 ಇರ್ಬೋದು. 500 ಇದೆ, ಲೆಸ್ ದೆನ್ 500. Then any octal number cannot be more than 255. D. Only D is the answer. Okay? Okay. Thank you very much.